ಪಂಜಾಬ್ ಕಿಂಗ್ಸ್ 2025ರ ಐಪಿಎಲ್ ಫೈನಲ್ನಲ್ಲಿ ಸೋತ ನಂತರ ಪ್ರೀತಿ ಝಿಂಟಾ ಕಣ್ಣೀರು ಹಾಕಿದ್ದಾರೆ. 18 ವರ್ಷಗಳ ಕಾಯುವಿಕೆಯ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಅಂತಿಮವಾಗಿ 2025ರ ಐಪಿಎಲ್ ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸುವ ಮೂಲಕ ತಮ್ಮ ಮೊದಲ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಐಪಿಎಲ್ 2025 ಫೈನಲ್ ಪಂದ್ಯವನ್ನು ಗೆದ್ದ ನಂತರ ಆರ್ಸಿಬಿ ಆಟಗಾರರು ಮತ್ತು ಅಭಿಮಾನಿಗಳಲ್ಲಿ ಅಪಾರ ಸಂತೋಷವಿತ್ತು. ಆದರೆ ಅದೇ ಸಮಯದಲ್ಲಿ ಪಂಜಾಬ್ ಕಿಂಗ್ಸ್ನ ಆಟಗಾರರು, ಅಭಿಮಾನಿಗಳು, ಸಹ ಮಾಲೀಕರು ಮತ್ತು ಬಾಲಿವುಡ್ ನಟಿ ಪ್ರೀತಿ ಜಿಂಟಾಗೆ ಇದು ಭಾವನಾತ್ಮಕ ಕ್ಷಣವಾಗಿತ್ತು. ಅನೇಕ ವರ್ಷಗಳ ಕನಸನ್ನು ನನಸಾಗಿಸಲು ಪಂಜಾಬ್ ಕಿಂಗ್ಸ್ ಮೈದಾನಕ್ಕೆ ಇಳಿದಿದ್ದರೂ ಅದೃಷ್ಟ ಮಾತ್ರ ಅವರ ಪರವಾಗಿರಲಿಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿರುವ ಚಿತ್ರಗಳು ಮತ್ತು ವಿಡಿಯೋಗಳಲ್ಲಿ ಪಂದ್ಯ ಮುಗಿದ ನಂತರ ಪ್ರೀತಿ ಝಿಂಟಾ ತುಂಬಾ ದುಃಖಿತರಾಗಿ ಕಾಣುತ್ತಿದ್ದರು. ಅವರು ಬಿಳಿ ಕುರ್ತಾ, ಕೆಂಪು ದುಪಟ್ಟಾ ಮತ್ತು ಸಲ್ವಾರ್ ಧರಿಸಿದ್ದರು. ಆದರೆ ಸೋಲಿನ ದುಃಖ ಪ್ರೀತಿ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಮೈದಾನದಿಂದ ಹೊರಡುವಾಗ ಅವರು ತುಂಬಾನೇ ಭಾವುಕರಾದರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಇದನ್ನು ಅವರ ಅಭಿಮಾನಿಗಳು ಸ್ಪಷ್ಟವಾಗಿ ಗಮನಿಸಿ ದುಃಖವನ್ನು ಅನುಭವಿಸಿದರು. ತಮ್ಮಲ್ಲೇ ಬೆಟ್ಟದಷ್ಟು ದುಃಖವಿದ್ದರೂ ಪ್ರೀತಿ ಝಿಂಟಾ ತನ್ನ ಆಟಗಾರರನ್ನು ಸಮಾಧಾನಪಡಿಸಿ ದೊಡ್ಡತನ ಮೆರೆದರು. ಶ್ರೇಯಸ್ ಅಯ್ಯರ್ ಅವರಂತಹ ಆಟಗಾರರನ್ನು ಭೇಟಿಯಾಗಿ ಅವರನ್ನು ಪ್ರೋತ್ಸಾಹಿಸಿದರು. ಪ್ರೀತಿ ಝಿಂಟಾ ಅವರ ಹೃದಯವಿದ್ರಾವಕ ಕ್ಷಣವು ನೆಟಿಜನ್ಗಳ ಮನಸ್ಸನ್ನು ಮುಟ್ಟಿತು. ಅನೇಕ ಜನರು ಸಾಮಾಜಿಕ ಮಾಧ್ಯಮದಲ್ಲಿ ಬರೆದಿದ್ದಾರೆ, ಅವರು ಕೂಡ 18 ವರ್ಷಗಳಿಂದ ಕಾಯುತ್ತಿದ್ದಾರೆ ಎಂದು. ಇನ್ನೊಬ್ಬರು 2014ರ ನಂತರ ಪ್ರೀತಿ ಅವರ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ಕಾಣಿಸಿಕೊಂಡಿತು, ಹೃದಯವಿದ್ರಾವಕ ಎಂದು ಬರೆದಿದ್ದಾರೆ. ಈ ಪಂದ್ಯ ಏಕೆ ಮುಖ್ಯವಾಗಿತ್ತು? ಆರ್ಸಿಬಿ ತನ್ನ 18 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಐಪಿಎಲ್ ಗೆದ್ದಿತು. ಪಂಜಾಬ್ ಕಿಂಗ್ಸ್ ಕೂಡ ತಮ್ಮ ಮೊದಲ ಪ್ರಶಸ್ತಿಯನ್ನು ಗೆಲ್ಲಲು ಬಯಸಿತ್ತು, ಆದರೆ ಅವರು ಫೈನಲ್ನಲ್ಲಿ ಸೋತರು. ಪ್ರೀತಿ ಝಿಂಟಾ 2008ರಿಂದ ಪಂಜಾಬ್ ಕಿಂಗ್ಸ್ನೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಅವರ ಭಾವನಾತ್ಮಕ ಬೆಂಬಲವು ಪ್ರತಿ ಸೀಸನ್ನಲ್ಲಿಯೂ ಕಂಡುಬರುತ್ತದೆ. ಪ್ರೀತಿ ಝಿಂಟಾ ಅವರ ಐಪಿಎಲ್ ಪ್ರಯಾಣ. ಪ್ರೀತಿ ಝಿಂಟಾ ಅತ್ಯಂತ ಜನಪ್ರಿಯ ಐಪಿಎಲ್ ಫ್ರಾಂಚೈಸಿ ಮಾಲೀಕರಲ್ಲಿ ಒಬ್ಬರು. ಅವರು ಪ್ರತಿ ಪಂದ್ಯದಲ್ಲೂ ತಂಡವನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಆಟಗಾರರೊಂದಿಗೆ ಭಾವನಾತ್ಮಕವಾಗಿ ಲಗತ್ತಿಸುತ್ತಾರೆ. 2014ರ ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ಕೆಕೆಆರ್ ವಿರುದ್ಧ ಸೋತಾಗ ಅವರು ಇದೇ ರೀತಿ ದುಃಖಿತರಾಗಿದ್ದರು.